ರಾಜ್ಯ ಕೇರಳದಲ್ಲಿ ಒಂದು ಕಡೆ ರೂಪಾಂತರಿ ಮಗದೊಂದು ಕಡೆ ಕರೋನಾ ಎರಡೂ ಕೂಡ ಅಂದ್ರೆ ಹಳೆ ಕರೋನಾ ಈಗ ಹೊಸ ರೂಪಾಂತರಿ ತಳಿ ಎರಡೂ ತಾಂಡವ ಆಡ್ತಾ ಇರೋ ಬೆನ್ನಲ್ಲ ಈಗಾಗಲೇ ಮಾಲಾಧಾರಿಗಳು ಅಯ್ಯಪ್ಪ ಮಾಲಾಧಾರಿಗಳು ರಾಜ್ಯದಿಂದ ಅಲ್ಲಿಗೆ ಹೋಗಿ ಬರ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಎಲ್ಲೋ ಒಂದು ಕಡೆ ಕರೋನಾವನ್ನ ರಾಜ್ಯದಲ್ಲಿ ಸ್ಫೋಟಗೊಳ್ಳುವಂತೆ ಮಾಡುತ್ತಾ ಅನ್ನುವ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಶಬರಿಮಲೆ ಯಾತ್ರಿಗಳ ಮೇಲೆ ನಿಗಾ, ಪ್ರವಾಸಿ ತಾಣಗಳು, ದೇವಾಲಯದಲ್ಲಿ ಮಾಸ್ಕ್ ಜಾರಿಗೆ ಚಿಂತನೆ, ಮಕ್ಕಳು ವಯಸ್ಕರಿಗೆ ಮಾಸ್ಕ್ ಧರಿಸಲು ಸೂಚನೆ. ನೆರೆಯ ರಾಜ್ಯ ಕೇರಳದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೊರೋನಾ ರೂಪಾಂತರ ತಳಿ JN1 ಕೂಡ ಕಾಣಿಸಿಕೊಂಡಿದೆ. ಇದೇ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರದ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಗಡಿಯಲ್ಲಿ ಕಟ್ಟುನಿಟ್ಟಿನ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಕರ್ನಾಟಕದಿಂದ ನೆರೆಯ ರಾಜ್ಯಕ್ಕೆ ಅಯ್ಯಪ್ಪನ ದರ್ಶನಕ್ಕೆ ಸಾವಿರಾರು ಭಕ್ತರು ಮಾಲೆ ಧರಿಸಿ ದೇವರ ದರ್ಶನಕ್ಕೆ ಹೋಗ್ತಾರೆ. ಹೀಗೆ ಹೋಗುವ ಭಕ್ತರಿಂದ ಕೊರೋನಾ ಹರಡುವ ಆತಂಕ ಇದೆ. ಇದೇ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಆಶಾ ಕಾರ್ಯಕರ್ತರ ಮೂಲಕ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಗಾ ವಹಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅಲ್ಲದೆ ಅವರ ಟ್ರಾವೆಲ್ ಹಿಸ್ಟ್ರಿ ಕೂಡ ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ILI ಸಾರಿ ಕೇಸ್ ಉಳ್ಳವರಿಗೆ RT-PCR ಟೆಸ್ಟ್ ನಡೆಸಲಾಗ್ತಾ ಇದ್ದು, ಜೊತೆಗೆ ಗಡಿಯಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗ್ತಾ ಇದ್ದು, ಬೆಡ್ ಹಾಗೂ ಆಕ್ಸಿಜನ್ ವ್ಯವಸ್ಥೆ ಮೂಲಕ ಕೊರೋನಾ ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ. ಚೆಕ್ ಪೋಸ್ಟ್ಗಳಲ್ಲಿ ಮೇನ್ಲಿ ಈಗ ಶಬರಿಮಲೆಗೆ ಹೋಗ್ತಾ ಇರುವಂಥವರು ಗುಂಪುಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಸೊ ನಮ್ಮ ಜಿಲ್ಲೆಯಿಂದ ಬೇರೆ ಹೊರ ರಾಜ್ಯಕ್ಕೆ ಅಥವಾ ಹೊರದೇಶಕ್ಕೆ ಹೋಗಿ ಬಂದವ್ರದ್ದು PDO ಮತ್ತು ಆಶಾ ಕಾರ್ಯಕರ್ತೆಯರು ಡೈಲಿ ರಿಪೋರ್ಟ್ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಗೊಳ್ಳೋದಕ್ಕೆ ಬಗ್ಗೆ ಕೂಡ ನಾವು ಒಂದು ಆದೇಶ ಕೊಟ್ಟಿದ್ದೇವೆ. ಜೊತೆಗೆ 60 ವರ್ಷ ಮೇಲ್ಪಟ್ಟವ್ರಿಗೆ ಮಾಸ್ಕ್ ಒಂದು ಕಂಪಲ್ಸರಿ ಇದೆ. ಅದನ್ನು ಕೂಡ ನೋಡಿ ಸಿಂಪ್ಟಮ್ಯಾಟಿಕ್ ಆಗಿ ಸಾರಿ ಮತ್ತು ILI ಕೇಸಸ್ಸು ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಬರುತ್ತೆ ಅವ್ರಿಗೆ ಖಂಡಿತ RT-PCR ಟೆಸ್ಟ್ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಚಾಮರಾಜನಗರದ ಪ್ರವಾಸಿ ತಾಣಗಳಿಗೆ ಹಾಗೂ ದೇವಾಲಯಕ್ಕೆ ಲಕ್ಷಾಂತರ ಜನರು ಆಗಮಿಸ್ತಾ ಇದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಅದರಲ್ಲೂ ಮಲೆ ಮಾದೇಶ್ವರ ಬೆಟ್ಟ ಸೇರಿದಂತೆ ಪ್ರಸಿದ್ಧಿ ದೇವಾಲಯಗಳಿವೆ. ಜೊತೆಗೆ ಬಂಡೀಪುರ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಿವೆ. ಈ ಸ್ಥಳಗಳಿಗೆ ಪ್ರವಾಸಿಗರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದರಿಂದ ಮ್ಯಾಂಡೇಟರಿ ಮಾಸ್ಕ್ ಜಾರಿಗೆ ಚಿಂತನೆ ಮಾಡಲಾಗ್ತಾ ಇದೆ. ಆದರೆ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರವೇ ಆಡಳಿತ ಕಾರ್ಯನಿರ್ವಹಿಸುತ್ತೆ. ಈಗ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಎಲ್ಲ ಬರ್ತಾ ಇದೆ. ಸೊ ಹೆಚ್ಚಾಗಿ ಜನಸಂದಣಿ ಇರೋ ಕಡೆ ಅವರು ಮಕ್ಕಳಾಗಿರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಅಥವಾ ಕೋಮಾರ್ಬಿಡಿಟೀಸ್ ಇರೋರು ಇರ್ಬೋದು, ಆದಷ್ಟು ಸಾರ್ವಜನಿಕ ಸ್ಥಳಗಳಿಗೆ ಹೋಗುವಂಥದ್ದನ್ನ ಅವಾಯ್ಡ್ ಮಾಡುವಂಥದ್ದು ಸೂಕ್ತ. ನಮಗೆ ಸ್ಟೇಟಿಂದ ಇಮಿಡಿಯೇಟ್ಲಿ ಜನಸಂದಣಿ ಎಲ್ಲಿದೆ ಅಲ್ಲಿ ಬ್ಯಾನ್ ಮಾಡೋದಕ್ಕೆ ಯಾವುದೇ ರೀತಿಯ ಆದೇಶ ಇಲ್ಲ. ಅದರಿಂದ ನೀವು ಹೇಳಿದಂಗೆ ಮಾಸ್ಕ್ ಕಂಪಲ್ಸರಿ ಮಾಡುವಂಥದ್ದು, ಸ್ವಲ್ಪ ಮಟ್ಟಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಎ ವೆರಿ ಇವಾಲ್ವಿಂಗ್ ಸಿಚುವೇಶನ್. ಡೈಲಿ ಕೂಡ ನಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಈ ಕೋವಿಡ್ ಮೀಟಿಂಗ್ ಅಂತೂ ಡೈಲಿನೇ ಮಾಡ್ತಾ ಇದ್ದೀವಿ. ಸೊ ಖಂಡಿತ ಸಾರ್ವಜನಿಕರು ಕೂಡ ಕೋಆಪರೇಟ್ ಮಾಡಲೇಬೇಕು. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಈಗಾಗಲೇ 3 ಕೊರೋನಾ ಪ್ರಕರಣ ದಾಖಲಾಗಿದೆ. ಮುಂದೆ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮುನ್ನೆಚ್ಚರಿಕಾ ಕ್ರಮಗಳ ಮೂಲಕ ಸಾಧ್ಯವಾದಷ್ಟು ಕೊರೋನಾ ಕಂಟ್ರೋಲ್ಗೆ ಜಿಲ್ಲಾಡಳಿತ ಸಭೆ ನಡೆಸಿ ಸರ್ಕಾರದ ನಿರ್ದೇಶನದಂತೆ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ನಿರ್ಧಾರ ಮಾಡಿದೆ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.